ಇಡೀ ಪ್ರಪಂಚದಲ್ಲೇ ವಿಶೇಷವಾದ ದೇವಸ್ಥಾನ ಇದು. ಇದೊಂದು ಉದ್ಭವ ಮೂರ್ತಿ. ಕೂರ್ಮಾವತಾರ ಅಂದ್ರೆ ಆಮೆಯ ರೂಪದಲ್ಲಿರುವ ಉದ್ಭವ ಮೂರ್ತಿ. 1000 ವರ್ಷಗಳ ಇತಿಹಾಸವಿರುವ ಚೋಳರ ಕಾಲದ ದೇವಸ್ಥಾನ ಇದಾಗಿದೆ. ಹಸುವಿನ ಹಾಲನ್ನು ಇಲ್ಲಿರುವ ದೇವರಿಗೆ ಅಭಿಷೇಕ ಮಾಡಿದರೆ ಇನ್ನು ಕಲ್ಲಿನ ಒಳಗಡೆ ಹೋಗಿ ನೀರು ಹಾಕಿದಾಗ ಹಾಲು ಆಚೆ ಬರುವ ವಿಶೇಷವಾದ ಸ್ಥಳವಿದಾಗಿದೆ. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಫಸ್ಟ್ ಸೇವ್ ಮಾಡ್ಕೊಳ್ಳಿ. ನಮಸ್ತೆ ಕರುನಾಡು, ನಾನು ನಿಮ್ಮ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು. ಶ್ರೀನಿವಾಸನು ಹುತ್ತದಲ್ಲಿ ತಪಸ್ಸು ಮಾಡುತ್ತಿರುವಾಗ ಪ್ರತಿನಿತ್ಯ ಹಸು ಒಂದು ಹಾಲನ್ನು ಕೊಡುತ್ತಿದ್ದ ಕತೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಈ ಜಾಗ ಅದೇ ಎಂದು ಹೇಳುತ್ತಾರೆ. ಇಲ್ಲಿನ ಪವಾಡ ಏನು ಅಂದ್ರೆ, ಇನ್ನೂ ಕೂಡ ಮದುವೆಯಾಗಿ ಮಕ್ಕಳು ಆಗದೆ ಇರೋರು ಈ ಜಾಗಕ್ಕೆ ತಮ್ಮ ಶಕ್ತಿ ಅನುಸಾರ ಬೆಳ್ಳಿ ತೊಟ್ಲನ್ನು ತಂದು ಅದರಲ್ಲಿ ಪುಟಾಣಿ ಕೃಷ್ಣನನ್ನ ಇಟ್ಟು ತೂಗುವ ಪದ್ಧತಿ ಇವತ್ತಿಗೂ ಕೂಡ ಈ ಜಾಗದಲ್ಲಿ ಇದೆ. ವಿಶೇಷವಾಗಿ 3 ವಾರಗಳ ಒಳಗೆ ಅನ್ಕೊಂಡಿರೋ ಕೆಲಸ ನೆರವೇರುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಇದನ್ನ ಸಂತಾನ ವೆಂಕಟರಮಣ ಅಂತ ಕೂಡ ಕರೀತಾರೆ. ಈ ಒಂದು ಐತಿಹಾಸಿಕ ಸ್ಥಳವು ಸಂತಾನ, ವಿದ್ಯೆ ಮತ್ತು ಮದುವೆ ವಿಷಯಗಳಿಗೆ ಹೆಸರುವಾಸಿಯಾಗಿದೆ. ಯಾರಾದ್ರೂ ಬೋರ್ವೆಲ್ ಹಾಕ್ಸ್ಬೇಕು ಅಂತ ಇದ್ರೆ ಈ ಜಾಗಕ್ಕೆ ಬಂದು ಇಲ್ಲಿರುವ ತಿಮ್ಮಪ್ಪನ ಹತ್ರ ಪ್ರಸಾದ ಕೇಳ್ತಾರೆ. ಭಕ್ತಿಯಿಂದ ಬೇಡ್ಕೊಂಡು ಬಿಳಿ ಬಟ್ಟೆನ ಅರಿಶಿಣ ಬಟ್ಟೆ ಮಾಡಿ 51 ಅಥವಾ 101 ನಿಮ್ಮ ಶಕ್ತಿ ಅನುಸಾರ ಮುಡುಪು ಕಟ್ಟಿ ನಿಮ್ಮ ಕೆಲಸ ಆದ್ಮೇಲೆ ಈ ಜಾಗಕ್ಕೆ ಬಂದು ಮುಡುಪನ್ನ ದೇವರಿಗೆ ಒಪ್ಪಿಸಬೇಕು ಅಂತ ಹೇಳ್ತಾರೆ. ಈ ಜಾಗದ ಹೆಸರು ಇಂಗುವ ಕಲ್ಲು. ಕಾಲಾನಂತರ ಇದನ್ನು ಇಕ್ಕಲ್ ಬೆಟ್ಟ ಅಥವಾ ಇಕ್ಕಲ್ಲಪ್ಪ ಅಂತ ಕರೆಯೋದು ಲೋಕಾರೂಢಿಯಾಗಿದೆ. ತುಮಕೂರಿಂದ ಜಸ್ಟ್ 25 ಕಿಲೋಮೀಟರ್ ಉರ್ಡ್ಗೆರೆ ಕಡೆ ಡ್ರೈವ್ ಮಾಡಿದ್ರೆ ಈ ದೇವಸ್ಥಾನ ಸಿಗುತ್ತೆ. ಡೈರೆಕ್ಟ್ ಆಗಿ ನಿಮ್ಮ ಓನ್ ವೆಹಿಕಲ್ ಮೂಲಕ ದೇವಸ್ಥಾನದ ತನಕ ಬೈ ರೋಡ್ ರೀಚ್ ಆಗಬಹುದು. ನೀವು ಕೂಡ ವಿಸಿಟ್ ಮಾಡಿ ತಿಮ್ಮಪ್ಪನ ಕೃಪೆಗೆ ಪಾತ್ರರಾಗಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶ್ರೀನಿವಾಸ ಅಂತ ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ತಾ ಫಾಲೋ ಮಾಡಿ. ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು.